ಭೂಮಿ ಪೂಜಾ ಭಾಗ್ಯಂ ಸಕಲ ಅಭೀಷ್ಟಂಚ ದೇಹಿ ಮೇ मनसाभीष्ट प्रार्थना समर्पयामि छत्र चामराज अखिलोपचार पूजार्थे पुष्पाक्षतान समर्पयामि। ಅಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಈ ಬ್ರಿಡ್ಜ್ ತುಂಬ ಹಾಳಾಗಿದ್ದರಿಂದ, ಮಳೆ ಬಂದು ಹದಗೆಟ್ಟಿದಾಗಿಂದನೂ ತುಂಬ ಇವ್ರ ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂಥ ಮುಖಂಡರು, ರೈತರು, ಕಾಲೇಜು ಸ್ಕೂಲ್ಗೆ ಹೋಗುವಂಥವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂಥವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗಬೇಕು ಅಂತಂದರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ಸು ತುಂಬ ಹಾಳಾಗಿವೆ. ಅಂದರೆ 40-50 ವರ್ಷದ ಹಳೇ ಬ್ರಿಡ್ಜಸ್ ಆಗಿತ್ತು ಇವು. ಯಾವ ಕಾಲದಲ್ಲೂ ಅನುದಾನ ತರೋಕ್ಕಾಗಿರಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದನೂ ಇಲ್ಲಿ ಹೊಸ ಬ್ರಿಡ್ಜಿನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ. ಸ್ಥಳೀಯವಾಗಿರುವಂಥ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾಯಿದ್ರು ಅಂದರೆ, ಆಲ್ಮೋಸ್ಟ್ 1 ವಾರ 10 ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ, ಕೋಗ್ಲಹಳ್ಳಿ, ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಟ್ಟಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಳಿಕುಪ್ಪಗೆ ಹೋದಾಗ ಒಂದು ಬ್ರಿಡ್ಜ್, ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು. ಬನ್ನಿ, ನೀವು ಬನ್ನಿ. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇರೋದು. ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ. ಇದು ಇನ್ನು 1.5 ಕೋಟಿ ಬಡ್ಮಾಕ್ನಹಳ್ಳಿ ಬ್ರಿಡ್ಜ್. ಅದು ನಿಮಗೆ ಗೊತ್ತದೆ, ನಮ್ಮ ವೇದಮಂಗ್ಲ ದಾರಿಯಿಂದ ಉನ್ಕುಂದ ಅಂದರೆ ಕೋಲಾರ್ಗೆ ಹೋಗೋವಂಥ ದಾರಿಯಲ್ಲಿ ಅದೊಂದು ಬ್ರಿಡ್ಜು. ಅದು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಅದು ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ನ ಮಾಡಿದ್ದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು. ನಾವು ಭೂಮಿ 25-30 ವರ್ಷಗಳಿಂದ ನೆಲದಿಡ್ಡಿಗೆ ಬಿದ್ದು ಈ ಕಡೆ ಹಳ್ಳಿ ಭಾಗಕ್ಕೆ ಹೋಗೋ ಜನಗಳಿಗೆ ತೊಂದರೆ ಹಾಕ್ಕೊಂಡು ಕೆರೆ ಕೂಡಿ ಹೋದಾಗ ನೀರು ತುಂಬಿಕೊಂಡು ಬ್ರಿಡ್ಜ್ ಮೇಲೆ ಗಾಡಿಗಳು ಹೋಗೋಕ್ಕೆ, ರೈತರು ಏನಾದರೂ ಸಾಮಗ್ರಿಗಳು ಸಾಗಿಸೋಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಾಯಿತ್ತು. ಈಗ ನಮ್ಮ ಕ್ಷೇತ್ರ ಶಾಸಕರಾದಂಥ ರೂಪಕಲಾ ಶಿವಸೇನವರು 6 ಕೋಟಿ 70 ಲಕ್ಷ ಹಣ ಹಾಕ್ಕೊಂಡ್ಬಂದು ಈ ಒಂದು ಬ್ರಿಡ್ಜನ್ನ ಓಪನ್ ಮಾಡಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಒಂದೇ ಅಲ್ಲ, ಕ್ಷೇತ್ರದಲ್ಲಿ ರಸ್ತೆಗಳಾಗಲಿ ಬ್ರಿಡ್ಜ್ಗಳಾಗಲಿ ಯಾವುದೇ ಒಂದು ಕೆಲಸಗಳು ಈ ಅಮ್ಮ ಬಂದ ಮೇಲೆ ಅನುಕೂಲಕರವಾಗಿ ನಡೀತಾ ಇದೆ. ಎಲ್ಲ ಪಕ್ಷದವರು ಈ ಅಮ್ಮ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಇವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಹೇಳಿ, ಈಗ ಲಾಂಗ್ ಪೆಂಡಿಂಗ್ ಇಶ್ಯೂ ಇದು, ಯೂಜ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಇದರಿಂದ ನೀವು ಏನು ಹೇಳ್ತೀರಿ? ನಾವು ಇದು ಒಳ್ಳೆಯ ಸುಸಮಯ, ಒಳ್ಳೆಯ ಸಂತೋಷವಾದಂಥ ಸುದ್ದಿ. ಈ ಬ್ರಿಡ್ಜನ್ನು ಶ್ರೀಮಾನ್ ಎಚ್ ಡಿ ದೇವೇಗೌಡರು ಪ್ರಥಮ ಬಾರಿ ಶಂಕುಸ್ಥಾಪನೆ ಮಾಡಿ ಈ ಕಡೆ ಹೋಗ್ತಕ್ಕಂಥ 16 ಹಳ್ಳಿಗಳಿಗೆ 106 ಹಳ್ಳಿಗಳಿಗೆ ಹೋಗೋಕ್ಕೆ ದಾರಿ ಮಾಡಿಕೊಟ್ರು. ಆ ಒಂದು ಇದನ್ನು ಇನ್ನೂ ಸ್ವಲ್ಪ ಕಳಪೆ ಆಗಿದ್ದಂದ್ರೆ ಈಗ ಮೇಡಮ್ ಅವ್ರು ಮಾಡಿರೋದು ಬಹಳ ಒಳ್ಳೆಯದು. ಈ ಒಂದು 6 ಕೋಟಿ ಅನುದಾನದಿಂದ ದೊಡ್ಡ ಹೈಟೆಕ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಈಗ ಈ ಕಡೆ ಸುತ್ತಮುತ್ತಲಿರ್ತಕ್ಕಂಥ ಜನಗಳಿಗೆ, ಈ ಕಡೆ ಓಡಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆ ಇದು. ನೀರು ಬಂದರೆ 1 ತಿಂಗಳು 2 ತಿಂಗಳು ಇಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. 4 ಅಡಿ 5 ಅಡಿ ನೀರು ಬರ್ತಾಯಿತ್ತು, ಯಾರೂ ಹೋಗೋಕ್ಕಾಗ್ತಾ ಇಲ್ಲ. ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅತಿ ಹೆಚ್ಚು ಇಂಥ ಕೆಲಸಗಳು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಎಷ್ಟು ವಿಲೇಜ್ ಕವರ್ ಆಗುತ್ತೆ ಇದರಿಂದ? ಇಲ್ಲೊಂದು 20-25 ಹಳ್ಳಿ. ಇಲ್ಲಿ ಮುಳಬಾಲ್ಗೆ ಹೋಗ್ತಾರೆ, ಆವಣಿಗೆ ಹೋಗುತ್ತೆ, ಆವಣಿ ಕೊಟ್ಲಿಂಗ ಇದು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ, ಮತ್ತು ಈ ಕಡೆ ಮುಳಬಾಲ್ವರೆಗೂ ಹೋಗುತ್ತೆ, ಮತ್ತು ಈ ಗುಟ್ಟಳ್ಳಿಗೆ ಹೋಗುತ್ತೆ. ಎಲ್ಲ ದಾರಿಗೂ ಇದು ಒಳ್ಳೆಯ ಬೈಪಾಸ್ ಥರ ಇದೆ.
ಅಂಥ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ಒಳ್ಳೆಯ ಅತ್ಯುತ್ತಮ ಮಟ್ಟದಲ್ಲಿ ಒಳ್ಳೆಯ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಅದು ಸಂತೋಷ ಪಡ್ತಾ ಇದ್ದೀನಿ. ಈಗ JDS ಲೀಡ್ರಿಂದ ಕಾಂಗ್ರೆಸ್ MLAಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಾ ಈ ವಿಚಾರವಾಗಿ? ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಪಕ್ಷಭೇದ ಇಲ್ಲದೆ ಅವರಿಗೆ ನಾವು ಒಳ್ಳೆ ಸಹಕಾರ ಕೊಡ್ತಾ ಇದ್ದೀವಿ. ಇನ್ನು ಇದಕ್ಕೆ ಮುಂದೆ ಎಲ್ಲ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ಗೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ.